ನಮಸ್ಕಾರ ಸಿನೆಪ್ರಿಯರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಮುಂದೆ ಅದ್ಭುತವಾದ ಒಂದು ಸಿನಿಮಾಗಳ ಲಿಸ್ಟ್ ತಂದಿದ್ದೇನೆ. ಲಿಸ್ಟ್ನಲ್ಲಿ ನಂಬರ್ 1 ಸಿನಿಮಾ ಬಂದ್ಬಿಟ್ಟು ಅದರ್ಸ್. ಗುರು, ಇದು ಮಾಮೂಲಿ ಸಸ್ಪೆನ್ಸ್ ಸಿನಿಮಾ ಅಲ್ಲ, ಇದೊಂದು ಮೆಡಿಕಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್. ನಾವು ದಿನಾ ನೋಡೋ ತರಹದ ಸಿನಿಮಾ ಇದಲ್ಲ. ಮೊದಲ ಸೀನಿನಿಂದಲೇ ಕಥೆ ನಿಮ್ಮನ್ನು ಒಳಗಡೆ ಎಳೆದುಕೊಳ್ಳುತ್ತೆ. ಇಲ್ಲೂ ಅಲ್ಲೂ ಅಂತ ಸೈಡ್ ಟ್ರ್ಯಾಕ್ ಹೋಗಲ್ಲ, ನೇರ ವಿಷಯಕ್ಕೆ ಬರುತ್ತೆ. ಚೆನ್ನೈನಲ್ಲಿ ಜನಿಸುವ ಕೆಲವು IVF ಮಕ್ಕಳಿಗೆ ಒಂಥರ ವಿಚಿತ್ರವಾದ ಕಾಯಿಲೆಗಳು ಬರಕ್ ಶುರುವಾಗುತ್ತೆ. ಇದು ಬರೀ ಕಾಕತಾಳೀಯನಾ ಅಥವಾ ಇದರ ಹಿಂದೆ ದೊಡ್ಡ ಮೆಡಿಕಲ್ ಮಾಫಿಯಾ ಇದೆಯಾ ಅನ್ನೋದೇ ಈ ಸಿನಿಮಾದ ಕಥೆ. ಅನಗತ್ಯವಾದ ಹಾಡುಗಳಿಲ್ಲದೆ ಇನ್ವೆಸ್ಟಿಗೇಷನ್ ತುಂಬಾ ವೇಗವಾಗಿ ನಡೆಯುತ್ತೆ. ಮೆಡಿಕಲ್ ಮಾಫಿಯಾದವರು ಎಷ್ಟು ಕರಾಳವಾಗಿ ಕೆಲಸ ಮಾಡ್ತಾರೆ ಅಂತ ಇಲ್ಲಿ ಕಣ್ಣಿಗೆ ಕಟ್ಟುವ ಹಾಗೆ ತೋರಿಸಿದ್ದಾರೆ. ನಾಯಕ ಈ ದೊಡ್ಡ ಕುತಂತ್ರವನ್ನು ಹೇಗೆ ಬಯಲಿಗೆ ಎಳೆಯುತ್ತಾನೆ ಅನ್ನೋದೇ ಕ್ಲೈಮ್ಯಾಕ್ಸ್. ಈ ಚಿತ್ರಕ್ಕೆ ನಾನು 100ಕ್ಕೆ 75 ಮಾರ್ಕ್ಸ್ ಕೊಡ್ತೀನಿ. ಇದು ಅಮೆಜಾನ್ ಪ್ರೈಮ್ OTTಯಲ್ಲಿ ನೋಡಲು ಸಿಗುತ್ತೆ. ಫ್ಯಾಮಿಲಿ ಜೊತೆ ಕೂತು ಆರಾಮಾಗಿ ನೋಡಬಹುದು, ಏನೂ ತೊಂದರೆ ಇಲ್ಲ. ನಂಬರ್ 2, ಫ್ರೀಡಮ್ ಎಟ್ ಮಿಡ್ನೈಟ್ ಸೀಸನ್ 2. ಇದು ಹಿಸ್ಟಾರಿಕಲ್ ಪೊಲಿಟಿಕಲ್ ಡ್ರಾಮಾ. ನೀವು ಇತಿಹಾಸ ಅಂದು ಕೂಡಲೇ ಬೋರ್ ಅಂದುಕೊಳ್ಬೇಡಿ. ಇದು ಗುಂಡಿಗೆ ಹಿಂಡುವಂತಹ ಒಂದು ಎಮೋಷನಲ್ ಜರ್ನಿ. 1947ರ ಆಗಸ್ಟ್ 15ರ ನಂತರ ನಮ್ಮ ದೇಶದಲ್ಲಿ ಏನೇನಾಯಿತು ಅನ್ನೋದನ್ನ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದೇಶ ವಿಭಜನೆಯಾದಾಗ ನಡೆದ ರಕ್ತಪಾತ, ಜನರ ಕಣ್ಣೀರು ಮತ್ತು ಆ ಸಮಯದಲ್ಲಿ ನಮ್ಮ ನಾಯಕರು ಪಟ್ಟ ಕಷ್ಟಗಳು ನಿಮಗೆ ಗೂಸ್ಬಂಪ್ಸ್ ತರಿಸುತ್ತವೆ. ಅದರಲ್ಲೂ ಸರ್ದಾರ್ ಪಟೇಲ್ ಅವರು ಕಾಶ್ಮೀರವನ್ನು ಭಾರತದೊಳಗೆ ಸೇರಿಸಲು ಮಾಡಿದ ಪ್ರಯತ್ನಗಳು ಮತ್ತು ಗಾಂಧೀಜಿಯವರ ಹತ್ಯೆಯವರೆಗಿನ ಮುಖ್ಯ ಘಟನೆಗಳು ಇಲ್ಲಿವೆ. ಇದಕ್ಕಂತೂ ನಾನು 100ಕ್ಕೆ 80 ಮಾರ್ಕ್ಸ್ ಕೊಡ್ತೀನಿ. ಇದು ಸೋನಿ ಲಿವ್ OTTಯಲ್ಲಿದೆ, ಮಿಸ್ ಮಾಡಲೇಬೇಡಿ. ಲಿಸ್ಟ್ನಲ್ಲಿ 3ನೇ ಸಿನಿಮಾ ಸೈಲೆಂಟ್ ಸ್ಕ್ರೀನ್ಸ್. ಇದೊಂದು ಡಾಕ್ಯುಮೆಂಟ್ರಿ, ಅಂದ್ರೆ ನಡೆದ ಘಟನೆಗಳನ್ನೇ ಹಾಗೆ ತೋರಿಸಿದ್ದಾರೆ. ಹಜೀಪುರ ಸರಣಿ ಕೊಲೆಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು. ಆ ಘಟನೆಯನ್ನೇ ಇಟ್ಟುಕೊಂಡು ಇದನ್ನ ಮಾಡಿದ್ದಾರೆ. ಇದರಲ್ಲಿ ನೈಜ ಪೊಲೀಸ್ ಅಧಿಕಾರಿಗಳು ಮತ್ತು ಸಂತ್ರಸ್ತ ಕುಟುಂಬದವರು ಇರೋದ್ರಿಂದ ಇದು ತುಂಬಾ ಎಮೋಷನಲ್ ಆಗಿರುತ್ತೆ. ಆ ಹೆಣ್ಣುಮಕ್ಕಳ ತಂದೆತಾಯಿ ಅಳುವನ್ನು ನೋಡಿದಾಗ ಮನಸ್ಸು ತುಂಬಾ ಭಾರವಾಗುತ್ತೆ. ಭುವನಗಿರಿ ಹತ್ತಿರ ಆ ಪುಟ್ಟ ಮಕ್ಕಳು ಹೇಗೆ ಕಾಣೆಯಾದರು ಮತ್ತು ಆ ಸೈಕೋ ಕಿಲ್ಲರ್ರನ್ನು ಪೊಲೀಸರು ಹೇಗೆ ಹಿಡಿದರು ಅನ್ನೋದನ್ನು ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಇದಕ್ಕೆ ನಾನು 75 ಮಾರ್ಕ್ಸ್ ಕೊಡ್ತೀನಿ. ಸನ್ ನೆಕ್ಸ್ಟ್ನಲ್ಲಿ ಇದು ಸಿಗುತ್ತೆ. ಆದ್ರೆ ಒಂದು ಮಾತು, ಗಟ್ಟಿ ಮನಸ್ಸಿರೋರು ಮಾತ್ರ ಇದನ್ನ ನೋಡಿ, ಯಾಕಂದ್ರೆ ಇದು ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿರಬಹುದು. ನಂಬರ್ 4, ಬ್ಯೂಟಿ. ಹೆಸರೇ ಹೇಳುವ ಹಾಗೆ ಇದೊಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಮತ್ತು ಫ್ಯಾಮಿಲಿ ಡ್ರಾಮಾ. ಮೊದಲಾರ್ಧದಲ್ಲಿ ಒಂದು ಚಂದದ ಲವ್ ಸ್ಟೋರಿ ತರಹ ಹೋಗುತ್ತೆ, ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ. ಆದ್ರೆ ಸೆಕೆಂಡ್ ಹಾಫ್ ಬರ್ತಾ ಕಥೆ ಪೂರ್ತಿ ಚೇಂಜ್ ಆಗುತ್ತೆ. ಪ್ರತಿಯೊಂದು ಸೀನ್ನಲ್ಲೂ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಇಟ್ಟಿದ್ದಾರೆ. ಒಂದು ಸುಂದರವಾದ ಜೋಡಿಯ ಜೀವನದಲ್ಲಿ ಅವರ ಗತಕಾಲದ ಕೆಲವು ರಹಸ್ಯಗಳು ಹೇಗೆ ಸಮಸ್ಯೆ ತರುತ್ತವೆ ಅನ್ನೋದೇ ಇಲ್ಲಿನ ಹೂರಣ. ಹೊಸ ನಟರಿದ್ದರೂ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ZEE5ನಲ್ಲಿರೋ ಈ ಸಿನಿಮಾಗೆ ನಾನು 65 ಮಾರ್ಕ್ಸ್ ಕೊಡ್ತೀನಿ. ಫ್ಯಾಮಿಲಿ ಜೊತೆ ನೋಡಬಹುದು. 5ನೇ ಸಿನಿಮಾ ಅಖಂಡ 2 ತಾಂಡವಂ. ಮಾಸ್ ಪ್ರೇಕ್ಷಕರಿಗಂತೂ ಇದು ದೊಡ್ಡ ಹಬ್ಬ. ಅಘೋರಿ ಗೆಟಪ್ನಲ್ಲಿ ನಾಯಕನ ರೌದ್ರಾವತಾರ ಮತ್ತು ಆಕ್ಷನ್ ಸೀನ್ಗಳು ನಿಮಗೆ ಫುಲ್ ಫೈರ್ ಕೊಡ್ತವೆ. ನಿಸರ್ಗಕ್ಕೆ ಅಥವಾ ಧರ್ಮಕ್ಕೆ ತೊಂದರೆ ಬಂದಾಗ ಅಘೋರಿ ಹೇಗೆ ಮರಳಿ ಬಂದು ಕೆಟ್ಟವರನ್ನು ಸದೆಬಡಿಯುತ್ತಾನೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಹಿನ್ನೆಲೆ ಸಂಗೀತವಂತೂ ಕಿವಿ ಒಡೆದು ಹೋಗುವ ಹಾಗಿದೆ, ಅಷ್ಟು ಪವರ್ಫುಲ್ ಆಗಿದೆ. ಲಾಜಿಕ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮಜಾ ಮಾಡಬೇಕು ಅನ್ನೋರು ಈ ಚಿತ್ರವನ್ನು ಖಂಡಿತ ನೋಡಬೇಕು. ಇದು ಹಾಟ್ಸ್ಟಾರ್ನಲ್ಲಿದೆ. ಇದಕ್ಕೆ ನನ್ನ ರೇಟಿಂಗ್ 70 ಮಾರ್ಕ್ಸ್. ನಂಬರ್ 6, ಹಿಸ್ ಅಂಡ್ ಹರ್ಸ್. ಇದು ನೆಟ್ಫ್ಲಿಕ್ಸ್ನಲ್ಲಿರೋ ಒಂದು ಸೈಕಲಾಜಿಕಲ್ ಕ್ರೈಮ್ ಥ್ರಿಲ್ಲರ್. ಇಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರೂ ಒಬ್ಬರನ್ನೊಬ್ಬರು ಸಂಶಯ ಮಾಡ್ತಾರೆ. ಕೊಲೆಗಾರ ಯಾರು ಅಂತ ನೀವು ಎಷ್ಟೇ ಗೆಸ್ ಮಾಡಿದ್ರೂ ಕೊನೆಯಲ್ಲಿ ನೀವಂದುಕೊಂಡಿದ್ದು ತಪ್ಪು ಅಂತ ಗೊತ್ತಾಗುತ್ತೆ. ಸಸ್ಪೆನ್ಸ್ ಅನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದಕ್ಕೆ 70 ಮಾರ್ಕ್ಸ್ ಕೊಡಬಹುದು. ಆದ್ರೆ ಇದರಲ್ಲಿ ಸ್ವಲ್ಪ ಬೋಲ್ಡ್ ಸೀನ್ಗಳಿರೋದ್ರಿಂದ ಮಕ್ಕಳ ಜೊತೆ ನೋಡಬೇಡಿ. 7ನೇ ಸಿನಿಮಾ ಎಕೋ. ಇದೊಂದು ಮಲಯಾಳಂ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಮಲಯಾಳಂ ಸಿನಿಮಾಗಳ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಕಥೆ ಸ್ವಲ್ಪ ನಿಧಾನವಾಗಿ ಹೋದ್ರೂ ಸೀನ್ ಬೈ ಸೀನ್ ತುಂಬಾ ಡೀಟೇಲಿಂಗ್ ಇರುತ್ತೆ. ಸೌಂಡ್ ಡಿಸೈನ್ ಮತ್ತು ಸಿನಿಮ್ಯಾಟೋಗ್ರಫಿ ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಟ್ವಿಸ್ಟ್ ನೋಡಿ ನೀವು ಶಾಕ್ ಆಗ್ತೀರಾ. ಸ್ಲೋ ಬರ್ನ್ ಥ್ರಿಲ್ಲರ್ ಇಷ್ಟಪಡೋರಿಗೆ ಇದು ಬೆಸ್ಟ್ ಚಾಯ್ಸ್. ಹಾಟ್ಸ್ಟಾರ್ನಲ್ಲಿರೋ ಈ ಸಿನಿಮಾಗೆ 80 ಮಾರ್ಕ್ಸ್ ಕೊಡಬಹುದು. 8ನೇಯದು ಪ್ರಿಡೇಟರ್ ಬ್ಯಾಡ್ಲ್ಯಾಂಡ್ಸ್. ಇದೊಂದು ಸೈನ್ಸ್ ಫಿಕ್ಷನ್ ಆಕ್ಷನ್ ಸಿನಿಮಾ. ಅನ್ಯಗ್ರಹಜೀವಿ ಮತ್ತು ರೋಬೋಟ್ ನಡುವಿನ ಕಾದಾಟ ಇಲ್ಲಿ ಕಾಣಬಹುದು. ಹಾಲಿವುಡ್ ರೇಂಜ್ ಆಕ್ಷನ್ ಇರೋದ್ರಿಂದ ಸಖತ್ ಅಡ್ವೆಂಚರಸ್ ಆಗಿರುತ್ತೆ. ಆನ್ಲೈನ್ನಲ್ಲಿ ಇಂಗ್ಲಿಷ್ ಆಡಿಯೋ ಜೊತೆಗೆ ಸಿಗುತ್ತೆ. ಆಕ್ಷನ್ ಪ್ರಿಯರಿಗೆ ಇದೊಂದು ಒಳ್ಳೆ ಟ್ರೀಟ್. ಇದಕ್ಕೆ ನಾನು 75 ಮಾರ್ಕ್ಸ್ ಕೊಡ್ತೀನಿ.
ಲಿಸ್ಟ್ನಲ್ಲಿ 9ನೇ ಸಿನಿಮಾ ರಾಜು ವೆಡ್ಸ್ ರಾಂಬಾಯ್. ಹಳ್ಳಿಯ ಹಿನ್ನೆಲೆಯಲ್ಲಿ ನಡೆಯುವ ಪಕ್ಕಾ ರೌಡ್ ಡ್ರಾಮಾ ಇದು. ನೈಜ ಘಟನೆ ಆಧಾರಿತ ಸಿನಿಮಾವಾದ್ರಿಂದ ಎಲ್ಲವೂ ತುಂಬಾ ನ್ಯಾಚುರಲ್ ಆಗಿ ಅನ್ಸುತ್ತೆ. ಪ್ರೀತಿ ಮತ್ತು ಅದರ ನಂತರ ನಡೆಯುವ ಆಘಾತಕಾರಿ ಘಟನೆಗಳು ನಿಮ್ಮ ಮನಸ್ಸಿಗೆ ತಟ್ಟುತ್ತವೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ನಿಮ್ಮನ್ನು ಅಳಿಸೋದು ಗ್ಯಾರಂಟಿ. ಇಟಿವಿ ವಿನ್ನಲ್ಲಿ ಈ ಸಿನಿಮಾ ಲಭ್ಯವಿದ್ದು ಇದಕ್ಕೆ ನಾನು 70 ಮಾರ್ಕ್ಸ್ ಕೊಡ್ತೀನಿ. ಕೊನೆಯ ಸಿನಿಮಾ ಕಾನ್ಸ್ಟೇಬಲ್ ಕನಕಂ ಸೀಸನ್ 2. ಇದು ಜಸ್ಟ್ 4 ಎಪಿಸೋಡ್ ಇರೋ ಸಣ್ಣ ಕ್ರೈಮ್ ಸೀರೀಸ್. ಆದ್ರೆ ಇರೋ 4 ಎಪಿಸೋಡ್ ಮಾತ್ರ ಫುಲ್ ಗ್ರಿಪ್ಪಿಂಗ್ ಆಗಿದೆ. ಕಿಡ್ನಾಪ್ ಆದ ಗೆಳತಿಯನ್ನು ಒಬ್ಬ ಕಾನ್ಸ್ಟೇಬಲ್ ಹೇಗೆ ಹುಡುಕ್ತಾಳೆ ಮತ್ತು ಆ ಸೈಕೋ ಕಿಲ್ಲರ್ ಹಿಂದೆ ಇರೋ ಕಥೆ ಏನು ಅನ್ನೋದನ್ನು ಫಟಾಫಟ್ ಅಂತ ತೋರಿಸಿದ್ದಾರೆ. ಮೊದಲ ಸೀಸನ್ ನೋಡಿದ್ರೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಇದಕ್ಕೆ ನಾನು 75 ಮಾರ್ಕ್ಸ್ ಕೊಡ್ತೀನಿ. ಇದು ಕೂಡ ಇಟಿವಿ ವಿನ್ನಲ್ಲಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇವೆಲ್ಲವೂ ನಿಮ್ಗೆ ಬೋರ್ ಹೊಡೆಯದಂತೆ ಮನರಂಜನೆ ನೀಡ್ತವೆ. ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ನೋಡಿ. ಸಿನಿಮಾ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ.